ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಈಗ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಆಗ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ವಾಸನಾ ಕ್ಷಯವಾಯಿತು ಅಂದರೆ ಜನ್ಮಾದಿಗಳು ಇಲ್ಲವಾಗ್ತವೆ ಅಂತ. ಅದಕ್ಕೆ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ, ಸ್ವಾಮಿ, ದೇಹ ಎನ್ನುವುದು ಕೂಡ ಜೀವನ ಸಂಕಲ್ಪವೇ ಆಗಿರ್ತದೆ. ಈ ದೇಹ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥ ವಾಸನೆಯನ್ನು ನಾಶ ಮಾಡಿಬಿಟ್ರೆ ಜೀವಾತ್ಮನೆಂಬುವನು ಕೂಡ ವಾಸನಾ ಬಲದಿಂದಲೇ ಹುಟ್ಟಿದವನಾದ್ದರಿಂದ ಜೀವಾತ್ಮನು ಕೂಡ ಇಲ್ಲವಾಗ್ತಾನೆ. ಆಗ ಮುಕ್ತಿಯನ್ನು ಪಡೆಯುವವರು ಯಾರು? ಯಾಕಂದರೆ ಜೀವಾತ್ಮನೇ ಇಲ್ಲವಾಗ್ತಾನಲ್ಲ, ಮುಕ್ತಿಯನ್ನು ಹೊಂದುವವರು ಯಾರು ಅನ್ನೋ ಪ್ರಶ್ನೆಯನ್ನು ಅರ್ಜುನ ಮಾಡ್ತಾನೆ. ಅದಕ್ಕೆ ಪರಮಾತ್ಮ ಉತ್ತರ ಹೇಳ್ತಾನೆ, ಯಾವಾಗ ಆತ್ಮನು ಸ್ವಯಂ ಮಾಡಿಕೊಳ್ಳುವ ಸಂಕಲ್ಪವೆಂಬ ಮಲವನ್ನು ಧರಿಸುವನೋ ಆಗ ವಾಸನಾಕಾರನಾದ ಜೀವನಾಗುವನು. ಇದನ್ನು ಎಲೈ ಮಹಾಮತಿಯೇ ಗುರುತಿಸು. ಅಂದರೆ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಯಾವಾಗ ಆತ್ಮನು ಸ್ವಯಂ ಮಾಡಿಕೊಳ್ಳುವ ಸಂಕಲ್ಪವೆಂಬ ಮಲವನ್ನು ಧರಿಸುವನು ಆಗ ವಾಸನಾಕಾರವಾದ ಜೀವನಾಗುವನು. ಇದನ್ನು ಎಲೈ ಮಹಾಮತಿಯೇ ಗುರುತಿಸು. ನೀನು ಬಹಳ ಬುದ್ಧಿ ಉಳ್ಳವನು, ನೀನು ಇದನ್ನು ಗುರುತಿಸು. ಯಾಕಂದರೆ ಆತ್ಮನು ಸ್ವಯಂ ಸಂಕಲ್ಪ ಎನ್ನುವುದನ್ನು ಮಾಡ್ಕೊಳ್ತಾನೆ. ಆತ್ಮನು ಸ್ವಯಂ ಸಂಕಲ್ಪವೆನ್ನುವ ಮಲವನ್ನು ಧರಿಸ್ತಾನೆ. ಈ ಸಂಕಲ್ಪ ಮಾಡುವುದು ಇದೆಯಲ್ಲ, ಆ ಸಂಕಲ್ಪ ಎನ್ನುವುದು ಮಲವನ್ನು ಧರಿಸಿದಂತೆ. ಅರ್ಥ ಆಯ್ತಲ್ವಾ? ಮಲವನ್ನು ಧರಿಸಿದಾಗ ಅವನು ವಾಸನಾಕಾರವಾದ ಜೀವನಾಗುವನು. ಆತ್ಮನೇ ಸಂಕಲ್ಪವನ್ನು ಮಾಡ್ತಕ್ಕಂಥ ಮಲವನ್ನು ಧರಿಸಿದಾಗ, ಅಂದರೆ ಸಂಕಲ್ಪವನ್ನು ಮಾಡಲು ಆರಂಭಿಸಿದಾಗ ಜೀವಾತ್ಮ ನೆನೆಸಿಕೊಳ್ಳುತ್ತಾನೆ. ಅರ್ಥ ಆಯ್ತಲ್ವ? ಈಗ ಆ ವಾಸನೆಯನ್ನು ಬಿಟ್ಟ ಕ್ಷಣ ಜೀವಾತ್ಮ ಭಾವ ಹೋಗುತ್ತೆ, ಪರಮಾತ್ಮ ತಾನೇ ತಾನಾಗ್ತಾನೆ. ಮುಕ್ತಿ ಎನ್ನುವುದು ಯಾರಿಗಾಯ್ತು ಈಗ? ಅದಕ್ಕಿಲ್ಲಿ ಅರ್ಜುನನ ಪ್ರಶ್ನೆಯಲ್ಲಿ ವಾಸನ ಎಂಬ ಸ್ವತಂತ್ರ ಸತ್ಯ ಹೊಂದಿದೆ. ಅರ್ಜುನನ ಪ್ರಶ್ನೆಯಲ್ಲಿ ಏನಿದೆ? ವಾಸನ ಅಂತಕ್ಕಂಥದ್ದು ಸ್ವತಂತ್ರವಾದ ಸತ್ಯ ಹೊಂದಿದೆ ಅಂತ ಈಗ ಅರ್ಜುನನ ಪ್ರಕಾರ. ವಾಸ್ತವವಾಗಿ ಅದಿಲ್ಲ. ಆದ್ದರಿಂದ ಜೀವನು ಹುಟ್ಟಿದ್ದಾನೆ ಎಂಬುದೊಂದು ಭ್ರಾಂತಿನೂ ಕೂಡ ಇದೆ. ವಾಸನೆ ಎನ್ನುವುದು ಒಂದು ಪ್ರತ್ಯೇಕವಾಗಿದೆ. ಆ ವಾಸನೆ ಇರೋದರಿಂದ ಜೀವನೆನ್ನುವನು ಪ್ರತ್ಯೇಕವಾಗಿ ಒಬ್ಬನಿದ್ದಾನೆ ಅಂತ ಅರ್ಜುನನ ಅನಿಸಿಕೆ. ಅದನ್ನು ತೋರಿಸಿ ವಾಸನೆ ಎಂಬ ಸತ್ಯ ಇಲ್ಲ, ಸತ್ತ ಮಾತ್ರವಾದ ಆತ್ಮನು ಭ್ರಾಂತಿಯಿಂದ ಸುಸಂಕಲ್ಪ ವಶವಾಗಿಯೇ ವಾಸನಾಮಯನಾದ ಜೀವನಾಗುವನು. ಆ ವಾಸನೆಯು ಹೋದರೆ ಸತ್ತ ನಾಶವಾಗಲಿಲ್ಲ, ಜೀವಸತ್ತ ಆಗಿದ್ದುದು ಆತ್ಮಸತ್ತೆಗೆ ಹಿಂತಿರುಗಿತು ಎಂಬ ಅರ್ಥವನ್ನು ಸ್ವಾಮಿಯು ಹೇಳಿದ್ದಾನೆ. ಅರ್ಥ ಆಯ್ತಲ್ವಾ? ಯಾವಾಗ ಸಂಕಲ್ಪವೆಂಬ ಮಲವನ್ನು ಧರಿಸುವುದನ್ನು ಬಿಡ್ತಾನೋ, ಸಂಕಲ್ಪವನ್ನು ಕಡ್ದಾಕ್ತಾನೋ, ತಕ್ಷಣ ಏನಾಗುತ್ತೆ? ವಾಸನೆಯೂ ಇಲ್ಲ, ಜೀವಾತ್ಮ ಭಾವವೂ ಇಲ್ಲ. ಸಂಕಲ್ಪವನ್ನು ಮಾಡುವುದರಿಂದಾಗಿಯೇ ಪರಮಾತ್ಮನಿಗೆ ಜೀವಾತ್ಮ ಭಾವ ಬಂದಿರ್ತದೆ. ಈಗ ವಾಸನೆಯನ್ನು ಕಳ್ಕೊಂಡ, ಸಂಕಲ್ಪವನ್ನು ತ್ಯಜಿಸಿದ, ಆಗೇನಾಯಿತು? ತಾನು ಜೀವಾತ್ಮನೆಂದುಕೊಂಡಿದ್ದ ಪರಮಾತ್ಮನು ತಾನೇ ತಾನಾಗ್ತಾನೆ. ಸ್ವತಂತ್ರವಾಗಿ ಸಂಕಲ್ಪರಹಿತವಾಗಿ ಅವ್ಯಯವಾಗಿರುವ ಆತ್ಮರೂಪವು ಯಾವುದುಂಟೋ ಅದೇ ತಾನೆಂಬ ಪ್ರಬೋಧವು. ಪ್ರಬೋಧ ಅಂದ್ರೇನು? ದೊಡ್ಡ ಬೋಧನೆ ಯಾವುದಿಲ್ಲಿ? ಸ್ವತಂತ್ರವಾಗಿ ಸಂಕಲ್ಪರಹಿತವಾಗಿ ಅವ್ಯಯವಾಗಿ ಆತ್ಮರೂಪವು ಯಾವುದುಂಟೋ ಅದೇ ತಾನು, ಅದೇ ಪರಮಾತ್ಮ. ಆ ಪರಮಾತ್ಮನೇ ನಾನು ಅಂತಕ್ಕಂಥ ನಿಜವಾದ ಬೋಧನೆ ಪ್ರಬೋಧವು ಲಭಿಸಲು ವಾಸನೆಯು ವಿಲಯವಾಗುವುದು. ಭರತ, ಅದೇ ಮೋಕ್ಷವೆಂದು ತಿಳಿ. ಭರತ ಅಂದರೆ ಇಲ್ಲಿ ಅರ್ಜುನನಿಗೆ ಭರತ ಅಂತ ಇಲ್ಲಿ ಹೇಳ್ತಾ ಇರೋದು. ಇದನ್ನೇ ಮೋಕ್ಷ ಅಂತ ತಿಳ್ಕೊಂತ. ಮೋಕ್ಷವನ್ನು ಹೊಂದೋದು, ಮೋಕ್ಷಕ್ಕೆ ಹೋಗೋದು, ಮುಕ್ತಿಯನ್ನು ಪಡೆಯೋದು, ಮುಕ್ತಿ ರಾಜ್ಯಕ್ಕೆ ಸೇರೋದು ಅಂತೆಲ್ಲ ಕೇಳಿರೋದ್ರಿಂದ ನಮಗೇನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್, ಗೊಂದಲಗಳು ಜಾಸ್ತಿ. ಆದರೆ ಇಲ್ಲಿ ಮೋಕ್ಷ ಅನ್ನುವುದೇನು? ಇದಿಷ್ಟುವೇ. ಸ್ವತಂತ್ರವಾಗಿ ಸಂಕಲ್ಪರಹಿತವಾಗಿ ಅವ್ಯಯವಾಗಿರುವ ಆತ್ಮರೂಪವು ಯಾವುದುಂಟೋ ಅದೇ ತಾನೆಂಬ ಪ್ರಬೋಧವು ಲಭಿಸಲು ವಾಸನೆಯು ವಿಲಯವಾಗುವುದು. ಇಷ್ಟು ಜ್ಞಾನ ಬಂತು ಅಂದರೆ ವಾಸನ ಅಂತಕ್ಕಂಥದ್ದು ಇಲ್ಲವಾಗುತ್ತೆ, ಜೀವಾತ್ಮ ಭಾವ ಹೊರಟು ಹೋಗುತ್ತೆ, ತಾನೇ ಆತ್ಮನೆಂಬ ಅರಿವಾಗುತ್ತೆ. ಇದನ್ನು ಮೋಕ್ಷ ಅಂತ ಕರೀತಾರೆ. ಈಗ ಇಲ್ಲಿ ಯಾರು ಬದಲಾದರು? ಮೋಕ್ಷಕ್ಕೆ ಯಾರು ಹೋದರು? ಜೀವಾತ್ಮ ಏನಾಯಿತು ಹಂಗಾದರೆ?
ಜೀವಾತ್ಮ ಭಾವ ಅಂತಕ್ಕಂಥದ್ದು ಹಿಡಿದಿರ್ತಕ್ಕಂಥ ಅಜ್ಞಾನ. ಕತ್ತಲಲ್ಲಿ ಭೂತವಿದೆ ಅಂದ್ಕೊಂಡು ಎದುರ್ಕೊಂಡು ನಡುಗ್ತಾ ಇದ್ದವನು ನಾನೇ. ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತೋರಿಸಿ ಅಲ್ಲಿ ಭೂತವಿಲ್ಲ ಅನ್ನೋ ಅರಿವನ್ನು ಉಂಟಾದಾಗ ಆ ಭಯವನ್ನು ಬಿಟ್ಟು ನಿರ್ಭಯದಿಂದ ತಿರುಗಾಡುವವನು ನಾನೇ. ಕತ್ತಲಲ್ಲಿ ಎದುರ್ಕೊಂಡು ನಿಂತಿದ್ದಾಗ ಜೀವಾತ್ಮ, ಬೆಳಕಿನಲ್ಲಿ ಅರಿವನ್ನು ಪಡ್ಕೊಂಡಾಗ ನಾನೇ ಪರಮಾತ್ಮ. ಈ ದಿಸೆಯಲ್ಲಿ ವಾಸನಾ ಬಲದಿಂದ ಸಂಸಾರಿಯಾಗಿ ಸುತ್ತುತ್ತಿದ್ದ ಜೀವಾತ್ಮನೂ ನಾನೇ. ವಾಸನ ಕ್ಷಯವಾಗಲು ಸಂಪೂರ್ಣವಾಗಿ ನಾನೇ ಪರಮಾತ್ಮನೆಂಬ ಅರಿವು ಉಂಟಾದಾಗ ಮುಕ್ತಿ ಹೊಂದಿದವನು ಯಾರೀಗ? ನಾನೇ. ಈ ವಿಚಾರವನ್ನು ಇಲ್ಲಿ ಪರಮಾತ್ಮ ಬಿಡಿಸಿ ಹೇಳ್ತಕ್ಕಂಥದ್ದು. ಎಲೈ ಮಹಾಬಾಹುವೆ, ಜೀವಂತನಿರುವಾಗಲೇ ತತ್ವವನ್ನು ಯಥಾವತ್ತಾಗಿ, ಅಂದರೆ ಅದು ಹೇಗೆ ಇರುವುದೋ ಹಾಗೆ ಕಂಡು ವಾಸನೆ ಎಂಬ ಬಲೆಯಿಂದ ಮುಕ್ತನಾಗುವವನನ್ನೇ ಮುಕ್ತನೆನ್ನುವರು. ಅಜ್ಞಾನವನ್ನು ಕಳೆದುಕೊಳ್ಳುವವನು ಯಾರಿದ್ದಾನೋ ದೇಹ ಇರುವಾಗಲೇ, ಅಜ್ಞಾನವನ್ನು ಯಾರು ಕಳೆದುಕೊಳ್ತಾರೋ ಅವನನ್ನೇ ಇಲ್ಲಿ ಮುಕ್ತನಾದವನು ಅಂತ ಕರೀತಾರೆ. ಯಾಕೆ? ಅವನ ಅಜ್ಞಾನವನ್ನು ಕಳ್ಕೊಬಿಟ್ಟ. ಈಗ ದೇಹದಲ್ಲಿ ಇದ್ದಾನೆ ನಿಜ, ಆದರೆ ಅಜ್ಞಾನವನ್ನು ಕಳ್ಕೊಂಡಿದ್ದಾನೆ. ಇನ್ನು ಅವನಿಗೆ ಯಾವುದೇ ಭ್ರಾಂತಿ ಇಲ್ಲ. ಸಂಕಲ್ಪಗಳು ಅವನಲ್ಲಿ ಜನ್ಯವಾಗೋದಿಲ್ಲ. ಸಂಕಲ್ಪಗಳು ಯಾಕೆ ಜನ್ಯವಾಗೋದಿಲ್ಲ? ಅದೆಲ್ಲ ಏನೂ ಅಲ್ಲದ್ದನ್ನು ಯಾಕೆ ಸಂಕಲ್ಪಿಸ್ಕೋಬೇಕು ಅನ್ನೋದು ಗೊತ್ತಿರ್ತದೆ ಅವನಿಗೆ. ತಾನೇ ಪರಮಾತ್ಮನೆಂಬ ಅರಿವಿರ್ತದೆ. ಆದ್ದರಿಂದ ಅವನು ಎಲ್ಲವೂ ನನ್ನ ಹೊರತಾಗಿ ಏನೂ ಇಲ್ಲ ಅನ್ನೋ ಸತ್ಯವನ್ನು ಮನಗಂಡಿರ್ತಾನೆ. ಸಂಕಲ್ಪವನ್ನು ತ್ಯಾಗ ಮಾಡಿರ್ತಾನೆ. ವಾಸನ ಕ್ಷಯವಾಗಿರ್ತದೆ. ಜೀವಾತ್ಮದ ದೆಸೆ ಹೊರಟು ಹೋಗಿರ್ತದೆ. ತಾನೇ ತಾನಾಗಿ ಪರಮಾತ್ಮನಾಗಿರ್ತಾನೆ. ಇದನ್ನು ಮುಕ್ತ ಅವಸ್ಥೆ ಅಂತ ಕರೀತಾರೆ. ಸರ್ವಧರ್ಮಗಳನ್ನು ಆಚರಿಸಿದವನೇ ಆಗಲಿ, ಸರ್ವಜ್ಞನೇ ಆಗಲಿ, ಯಾವನು ವಾಸನಾ ತ್ಯಾಗ ಮಾಡಿಲ್ಲವೋ ಅವನು ಪಂಜರದಲ್ಲಿರುವ ಹಕ್ಕಿಯ ಹಾಗೆ ಸರ್ವ ದಿಕ್ಕುಗಳಲ್ಲೂ ಬದ್ಧನೇ ಸರಿ. ಸರ್ವಧರ್ಮಗಳನ್ನು ಆಚರಿಸಿದವನೇ ಆಗಲಿ, ಎಲ್ಲ ಧರ್ಮಗಳಲ್ಲೂ ಎಲ್ಲ ಆಚರಣೆಗಳನ್ನು ಮಾಡಿಕೊಂಡೇ ಬಂದಿರಲಿ, ಸರ್ವಜ್ಞನೇ ಆಗಿರಲಿ, ಎಲ್ಲವನ್ನು ತಿಳಿದವನೇ ಆಗಿರಲಿ, ಯಾವನು ವಾಸನಾ ತ್ಯಾಗ ಮಾಡಿಲ್ಲವೋ, ವಾಸನಾ ತ್ಯಾಗ ಮಾಡದೇ ಇದ್ದರೆ, ವಾಸನಾ ತ್ಯಾಗ ಅಷ್ಟೊಂದು ಗಟ್ಟಿಯೇ ಅಂತ ಅಂದರೆ, ಆ ವಾಸನಾ ತ್ಯಾಗ ಅಂದರೆ ಯಾವುದೋ ಒಂದು ವಿಚಾರವಾಗಿ ಕುರಿತು ಸಂಕಲ್ಪವನ್ನು ಮಾಡ್ತಾನೇ ಇರ್ತದೆ. ಯಾವುದೋ ಒಂದು ವಿಚಾರವನ್ನು ಆಗಿ ಹೋದ ಜರುಗಿ ಹೋದ ಕರ್ಮದ ಕುರಿತಾಗಿ ವಿಚಾರ ಮಾಡ್ತಾನೇ ಇರ್ತದೆ, ಸಂಕಲ್ಪ ಮಾಡ್ತಾನೇ ಇರ್ತದೆ. ಅದೇನಾಗುತ್ತೆ, ಮುಂದಿನ ಗತಿಗಳನ್ನು ತಂದು ಕೊಡ್ತದೆ ಅಂತ ಹೇಳಿದಾರಲ್ಲ. ಯಾವಾಗ ಸಂಕಲ್ಪ ಮಾಡ್ತೀವಿ ಮುಂದಿನ ದೇಹ ಸಿದ್ಧವಾಗುತ್ತೆ. ಮುಂದಿನ ದೇಹ ಸಿದ್ಧವಾಗ ಆಯಿತು ಅಂದರೆ ಜನನ ಮರಣ ಚಕ್ರ ತಿರುಗ್ತಾನೆ ಇರ್ತದೆ. ಅದರಿಂದ ಅವನು ಬೇಕಾದ್ದಾಗಿರಲಿ, ಬೇಕಾದ ಧರ್ಮಾಚರಣೆ ಮಾಡಿರಲಿ, ಬೇಕಾದಷ್ಟು ತಿಳಿದಿರಲಿ, ಸಕಲ ಶಾಸ್ತ್ರಗಳನ್ನು ತಿಳಿದಂಥ ಮಹಾ ವಿದ್ವಾನ್ ಪಂಡಿತನಾಗಿರಲಿ, ಆದರೆ ತಾನು ವಾಸನಾ ತ್ಯಾಗವನ್ನು ಮಾಡಿ ತಾನು ಯಾರು ಅನ್ನುವುದನ್ನು ತಿಳಿದೇ ಇದ್ದರೆ ಅವನು ಮುಕ್ತನಾಗೋದಿಲ್ಲ. ಎಲ್ಲ ದಿಕ್ಕುಗಳಲ್ಲೂ ಅವನು ಬದ್ಧನೇ ಸರಿ. ಎಲ್ಲ ದಿಕ್ಕುಗಳಿಂದಲೂ ಸರ್ವದ ಯಾವುದೇ ಉಪಾಯವನ್ನು ಹುಡುಕೊಂಡು ಬಂದರೂ ಕೂಡ ಅವನು ಬಂಧಿತನಾಗೇ ಇರ್ತಾನೆ ಹೊರತು ಮುಕ್ತನೆನ್ನಿಸಿಕೊಳ್ಳುವುದಿಲ್ಲ. ಸಂಸಾರ ವಾಸನೆಯು ತಾನೇ ತಾನಾಗಿರುವ ಜೀವನ ಹೃದಯಾಕಾಶದಲ್ಲಿ ದರ್ಶನಕ್ಕೆ ಸಿಕ್ಕದ ಬ್ರಹ್ಮವನ್ನು ಕುರಿತ ವಾಸನೆಯು ನವಿಲುಗರಿಯ ಕೊನೆಯಷ್ಟು ಉದಯವಾದರೆ ಸಾಕು, ಅವನು ನಿಜವಾಗಿಯೂ ಮುಕ್ತನಾಗುವನು. ವಾಸನೆಯೇ ಬಂದವು, ಅದರ ಕ್ಷಯವೇ ಮೋಕ್ಷವು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಸಂಸಾರ ವಾಸನೆಯು ತಾನೇ ತಾನಾಗಿರುವ ಜೀವನಲ್ಲಿ ಸಂಸಾರದ ವಾಸನೆ ತಾನೇ ತಾನಾಗಿ ರೂಢಗತವಾಗಿರ್ತದೆ. ಸಂಸಾರಕ್ಕೆ ಇನ್ನೊಂದು ಬೀಜ ಬೇಕಾಗಿರಲ್ಲ. ಜೀವಾತ್ಮ ಭಾವದಲ್ಲಿ ತಾನೇ ಸಿದ್ಧವಾಗಿರ್ತದೆ. ಜೀವನ ಹೃದಯಾಕಾಶದಲ್ಲಿ ದರ್ಶನಕ್ಕೆ ಸಿಕ್ಕದ ಬ್ರಹ್ಮವನ್ನು ಕುರಿತ, ಅಂದರೆ ದರ್ಶನಕ್ಕೆ ಕಾಣಲು ಸಿಗದಂತಹ ಪರಬ್ರಹ್ಮನನ್ನು ಕುರಿತಾಗಿ ವಾಸನೆಯು ನವಿಲುಗರಿಯ ಕೊನೆಯಷ್ಟು ಉದಯವಾದರೆ ಸಾಕು. ಬ್ರಹ್ಮವಾಸನೆ, ಸಂಸಾರ ವಾಸನೆ ಹೋಗಿ ಪರಬ್ರಹ್ಮ ಚಿಂತನೆಯ ವಾಸನೆ ನವಿಲುಗರಿ ಇರ್ತದಲ್ಲ, ಅದರ ಕೊನೆಯಷ್ಟು ಉದಯವಾದರೆ ಸಾಕಂತೆ. ನವಿಲುಗರಿ ಎಷ್ಟೊಂದು ತೆಳುವಾಗಿ ಸೂಕ್ಷ್ಮವಾಗಿರ್ತದಲ್ಲ, ಅದರ ಕೊನೆ ಎಷ್ಟಿರ್ತದಲ್ಲ ಅಷ್ಟು ಉದಯ ಆದರೆ ಸಾಕಂತೆ. ನಾನೇ ಪರಮಾತ್ಮನೆಂಬ ಭಾವನೆ ಅಷ್ಟು ಉದಯವಾದರೆ ಸಾಕಂತೆ. ಅವನು ನಿಜವಾಗಿಯೂ ಮುಕ್ತನಾಗುವನು. ವಾಸನೆಯೇ ಬಂದವು, ಅದರ ಕ್ಷಯವೇ ಮೋಕ್ಷವು ಅನ್ನುವ ಮಾತನ್ನು ಕೃಷ್ಣನು ಅರ್ಜುನನಿಗೆ ಹೇಳ್ತಾ ಇದ್ದ. ಈ ಮಾತನ್ನು ಕೃಷ್ಣ ಈ ರೀತಿಯಲ್ಲಿ ಉಪದೇಶವನ್ನು ಮಾಡ್ತಾನೆ ಅರ್ಜುನನಿಗೆ ಅಂತ ಭವಿಷ್ಯತ್ತಿನ ಕುರಿತು ಶ್ರೀರಾಮಚಂದ್ರನಿಗೆ ವಸಿಷ್ಠ ಗುರುಗಳು ಹೇಳ್ತಾ ಇದ್ರು. ಇನ್ನು ಮುಂದೆ ಏನು ಉಪದೇಶ ನಡೀತದೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.
ಹರಿ ಓಂ ತತ್ಸತ್.